ಹಾಯ್ ಫ್ರೆಂಡ್ಸ್, ಈಗ ನಾವು ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದೇನೆ. ಅದು ಚಿಕ್ಕ ಚಿಕ್ಕ ಬಾಳೆಹಣ್ಣು, ಪಲ್ಯ ಮಾಡಲಿಕ್ಕೆ ಹಣ್ಣು. ಮತ್ತು ಇದು ನುಗ್ಗೆ ಸೊಪ್ಪಿನದು ಹೆಕ್ಕಿ ಇಟ್ಟಿದ್ದೇನೆ. ಮತ್ತು ಒಂದು ನೀರುಳ್ಳಿ, ಟೊಮೆಟೊ ಹಾಕಿ ಈಗ ಒಂದು ಹೊಸ ಟೈಪ್ ಸುಕ್ಕ ಮಾಡುವ. ಇದು ಶುಗರ್ ಇದ್ದವರಿಗೆ ಮತ್ತು ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಳಕ್ಕೆ ಇದು ಒಳ್ಳೆಯ ಆಹಾರ. ಈಗ ರೆಡಿ ಮಾಡುವ ಫ್ರೆಂಡ್ಸ್. ಈಗ ನಾನು ಆಲ್ರೆಡಿ 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಮತ್ತು ಬೆಳ್ಳುಳ್ಳಿ ಸಾಸಿವೆ ಹಾಕಿದ್ದೇನೆ, ಅದು ಚಟಪಟ ಹಾಕಿದೆ. ಈಗ ಬೇಸೊಪ್ಪು ಹಾಕುವ. ಬೇಸೊಪ್ಪು ಹಾಕಿದ ನಂತರ ನಾವು ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸು ಹಾಕುವ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಫ್ರೆಂಡ್ಸ್. ಸರಿಯಾಗಿ ಫ್ರೈ ಆದ ನಂತರ ಇದು ನುಗ್ಗೆ ಸೊಪ್ಪಿನದು ಶುಗರ್ ಇದ್ದವರಿಗೆ ಒಳ್ಳೆಯದು. ಅದು ಶುಗರ್ ನಾರ್ಮಲ್ ಆಗ್ತದೆ ಮತ್ತು ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿ ವರ್ಷಕ್ಕೆ 1 ಸಲ ಆದರೂ ಅದನ್ನು ತಿನ್ನಬೇಕು. ಈಗ ಇದನ್ನು ಹಾಕೋ, ನುಗ್ಗೆ ಸೊಪ್ಪಿನ ಎಲೆ ಮತ್ತು ಇದು ಹಾಕುವ. ಈಗ ಸ್ವಲ್ಪ ಬಿಸಿ ಆಗಲಿ, ನಂತರ ಉಪ್ಪು ಸೇರಿಸುವ. ಫ್ರೆಂಡ್ಸ್, ನಾನು ಉಪ್ಪು ಹಾಕಿದ್ದೇನೆ. ಈಗ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡುವ. ಅದು ನುಗ್ಗೆ ಸೊಪ್ಪು ತಿನ್ನಲೇಬೇಕು. ಅದರ ಸ್ಮೆಲ್ಲೆಲ್ಲ ಬಂದರೆ ಚೆಂದ ಊಟ ಸೇರ್ತದೆ, ತುಂಬ ಚೆನ್ನಾಗ್ತದೆ. ನನಗಂತೂ ತುಂಬ ಪ್ರಾಣ ಇದು. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ. ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡುವ. ನುಗ್ಗೆ ಸೊಪ್ಪು, ಬಾಳೆಹಣ್ಣು, ಕಾಯಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಊಟ ಮಾಡು. ಸರಿ, ಈಗ ಇದು ಸರಿಯಾಗಿ ಬೇಯಲಿ ಫ್ರೆಂಡ್ಸ್. ಮತ್ತು ಹುಡಿ ಹಾಕುವ, ಸಾಂಬಾರು ಹುಡಿ. ಫ್ರೆಂಡ್ಸ್, ಈಗ ನಾವು ಸ್ವಲ್ಪ ಸಾಂಬಾರು ಹುಡಿ ಹಾಕುವ. ಕಾಯಿ ಮೆಣಸು ಹಾಕಿದ್ದೇನೆ, ಆದರೂ ಸ್ವಲ್ಪ ಸಾಂಬಾರು ಹುಡಿ ಹಾಕುವ. ಅದರದಲ್ಲಿ ಸಾಂಬಾರು ಹುಡಿ ಮನೆಯಲ್ಲೇ ಮಾಡಿದ್ದು. ಅದು ಬೇಳೆ ಎಲ್ಲ ಹಾಕಿ, ಮೆಂತೆ ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಅದರೆಲ್ಲ ಹಾಕಿ ಮಾಡಿದರೆ ತುಂಬ ಸ್ಮೆಲ್ ಆಗ್ತದೆ. ಕಾಣ್ತಾ ಇದೆಯಲ್ಲ. ಒಂದು 2 ಕುದಿ ಬರಲಿ, ಮತ್ತು ಸಾಕು. ಫ್ರೆಂಡ್ಸ್, ಬೆಂದಿದೆ, ಸಾಕು. ನೋಡಿ, ಕಾಣ್ತಾ ಇದೆಯಲ್ಲ. ತುಂಬ ಚೆಂದ ಆಗ್ತದೆ. ಒಂದು ಸಲ ಹೀಗೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆಂದ ಆಗ್ತದೆ. ಒಂದು ಸಲ ಹೀಗೆ ಮಾಡಿ ಟ್ರೈ ಮಾಡಿ. ರೆಡಿಯಾಗಿದೆ. ಪಲ್ಯ ರೆಡಿಯಾಗಿದೆ. ಈಗ ಊಟ ಮಾಡ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.